ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಅಕಸ್ಮಾತ್ ಮಿಸ್ಟೇಕ್ ಆಗಿ ಹೋಗದೆ ಇದ್ರೆ 1 ವರ್ಷ ತಪ್ಪೋಯ್ತು, ಇನ್ನೊಂದು ವರ್ಷದಲ್ಲಾದ್ರೂ ಬಂದು ನಮ್ಗೆ ಯಾಕೆ ಕಳಿಸಿಲ್ಲ ಅಂತ ಕೇಳೋ ಹಕ್ಕು ಅವ್ರದ್ದು ಇದೆ. ನಾವು ಆನ್ಸರ್ ಮಾಡಬೇಕಾಗಿರೋದು ನಮಗೂ ಇದೆ. ಇದು ಎಲ್ಲ ರೈತರ ಸೊಸೈಟಿ ಸೇರಿದವರು ರೈತರದು. ಆ ರೈತರಿಗೆ ಉಪಯೋಗ ಆಗಬೇಕು ಅಂತ ಇರೋದೇ ತಾಲೂಕು ಸೊಸೈಟಿ. ಈಗ ಅದರನ್ನು ರಾಜಕೀಯ ಯಾರು ಮಾಡಲ್ಲ. ಅವ್ರದ್ದು ತೆಗೆಯೋದು, ಇವ್ರು ತೆಗೆಯೋದು, ಅದೆಲ್ಲ ಯಾರು ಮಾಡ್ತಾರೆ? ಇವಾಗ ಹೇಮರೆಡ್ಡಿ ಹೇಳ್ದ ಅಂತೇಳಿ ಹೇಮರೆಡ್ಡಿನೂ ಸೇರಿ ಕಟ್ಟವ್ರೆ, ನಾವು ಕಟ್ಟಿದ್ದೀವಿ. ಇಲ್ಲಿರೋ ಡೈರೆಕ್ಟರ್ನೂ ಸೇರಿದಾರೆ, ಹೇಮರೆಡ್ಡಿನೂ ಸೇರಿದಾರೆ. ಹೇಮರೆಡ್ಡಿನೂ ಸೊಸೈಟಿನೇ, ಡೈರೆಕ್ಟರ್ದು ಸೊಸೈಟಿನೇ. ತೆಗಿಬೇಕು ಅನ್ನೋದು ಏನಿಲ್ಲ. ಈ ನೋಟಿಸು ಪ್ರತಿ ಮನೆಗೂ ತಲುಪಿಸ್ತದೆ, ಪ್ರತಿ ಮನೆಗೂ ಹೋಗಿರ್ತಾರೆ, ಪ್ರತಿ ಮನೆಗೂ ಹೋಗುತ್ತೆ. ಶೇರ್ದಾರ್ ಯಾರ್ಯಾರು ಕಟ್ಟಿರ್ತಾರೆ ಹೋಗಿಲ್ಲ ಅಂತ ಎಲ್ಲರೂ ಹೋಗಿದ್ದಾರೆ. ಅವರು ಪೋಸ್ಟ್ ಆಫೀಸಲ್ಲಿ ಕಳ್ಸಿಕೊಟ್ಟಿದ್ದಾರೆ. ಪ್ರತಿ ಮನೆಗೂ ಹೋಗಿದೆ, ಪ್ರತಿ ಶೇರ್ದಾರ್ಗೂ ತಲುಪಿದೆ. ಇದು ಅವ್ರದ್ದು ಏನು ಹೋಗಿಲ್ಲ ಅಂದ್ರೆ ಅಲ್ಲಿ ಪೋಸ್ಟ್ ಮ್ಯಾನ್ ಏನೋ ಪ್ರಾಬ್ಲಮ್ ಇರ್ಬೋದು, ಇಲ್ಲಾಂದ್ರೆ ಅಲ್ಲಿ ಕಡೆ ಪೋಸ್ಟ್ ಮ್ಯಾನ್ ಹೋಗ್ದಿರ ಇರ್ಬೋದು. ಅವ್ರೇನ್ ಹೇಳ್ತಾ ಇರೋದಂದ್ರೆ ಎ ವರ್ಗದ ಪ್ರತಿ ವರ್ಷ ಎ ವರ್ಗದ ಸದಸ್ಯರು ಸಂಘದ ವ್ಯವಹಾರದಲ್ಲಿ ಅಥವಾ ಠೇವಣಿಯಾಗಿ ಕನಿಷ್ಠ 50,000 ರೂಪಾಯಿ ಇಡಬೇಕು. ಬಿ ವರ್ಗದ ವ್ಯಕ್ತಿ ಸದಸ್ಯರು ಸಂಘದ ವ್ಯವಹಾರದಲ್ಲಿ ಅಥವಾ ಠೇವಣಿಯಾಗಿ ಕನಿಷ್ಠ 2,000 ರೂಪಾಯಿ ಅಷ್ಟು ಠೇವಣಿ ಇಡಬೇಕು. ಅದು ನಾವು ವಿಶೇಷ ಸೂಚನೆ ಅಂತ ಹಾಕಿ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಪ್ರಕಾರ 1959 ನೂತನ ತಿದ್ದುಪಡಿ ಅನ್ವಯ ಪ್ರತಿಯೊಬ್ಬ ಸಂಘ ಸದಸ್ಯರು ಸಂಘದ ವ್ಯವಸ್ಥಾಪನೆಯಲ್ಲಿ ಪಾಲ್ಗೊಳ್ಳತಕ್ಕದ್ದು. ನಾವು ಹಾಕಿದ್ವಿ ನೋಡಿ, ಬೇಕಾದ್ರೆ ಪ್ರತಿ ಮನೆಗೂ ಅದು ತಲುಪಿರತ್ತೆ, ಪ್ರತಿ ಶೇರ್ದಾರಿಗೂ ಅದು ಹೋಗಿರತ್ತೆ. ಅದು ಅವ್ರು ನಾವು ಓದ್ಕೊಂಡಿಲ್ಲ, ನಾವು ನೋಡ್ಕೊಂಡಿಲ್ಲ ಅಂದ್ರೆ ಅದು ನಾವು ಜವಾಬ್ದಾರಿ ಇರಕ್ಕಾಗಲ್ಲ. ನಾವು ಯಾವುದೇ ಕಾರಣಕ್ಕೆ ನಾವು ಜವಾಬ್ದಾರಿ ಇರಕ್ಕಾಗಲ್ಲ. ಅವ್ರು ನೋಡ್ಕೋಬೇಕಾಗಿತ್ತು. ನೋಡ್ಕೊಂಡು ಓದಿದವರು ಯಾರೋ ಬಂದು ನೋಡ್ಕೊಂಡು ಹೇಳಿದವರು ಅವ್ರು ಬಂದು ಕಟ್ಟಿರ್ತಾರೆ. ನಮಗ್ ಬೇಕಾಗಿರೋರು ಇನ್ನೊಬ್ರಿಗೆ ಬೇಕಾಗಿರೋರು ನಾನು ಉದ್ದೇಶನೇ ಇಲ್ಲಿಲ್ಲ, ಯಾರಿಗೂ ಇಲ್ಲ. ಎಲ್ರಿಗೂ ಬೇಕಾಗಿರೋರು ಎಲ್ಲರೂ ನಮ್ಮವ್ರೆ, ಎಲ್ಲ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಅವರೇ. ಇವರು ಇನ್ ಪಕ್ಕ ಕಾನ್ಸ್ಟಿಟ್ಯೂನ್ಸಿ ಅವರಲ್ಲ, ಇವರು ಕೋಲಾರ ಡಿಸ್ಟ್ರಿಕ್ಟ್ ಇದು ಬಿಟ್ಟು ಬೇರೆ ಜಿಲ್ಲೆಯವರಲ್ಲ, ಎಲ್ಲ ನಮ್ಮ ತಾಲೂಕವ್ರೆ, ಎಲ್ಲ ನಮ್ಮ ರೈತ ಬಾಂಧವ್ರೆ. ಅವ್ರು ನೋಡ್ಕೊಂಡು ಮಾಡ್ಕೊಂಡಿದ್ದಾರೆ ಅಷ್ಟೇ. ಅದು ಬಿಟ್ಟು ನಾವು ಅವರು ಮಾಡ್ತಾ ಇಲ್ಲ. ಸುಮ್ನೆ ಬಂದು ಅವ್ರ ಕಾರ್ಯದರ್ಶಿನೂ ಹೊಸದಾಗಿ ಆಯ್ಕೆ ಆಗಿರೋರು ಅವ್ರ ಮೇಲೆ ಬಂದು ಗಲಾಟೆ ಮಾಡೋದು ಅದಕ್ಕೇನ್ ಸರಿ ಇರತ್ತೆ? ಅವ್ರು ಕೊಟ್ಟು ಕಳ್ಸಿರೋ ನೋಟಿಸ್ ಅಲ್ಲಿ ಕೂಡ 15 ದಿವಸ ಒಳಗಡೆ ನಿಮ್ಮ ಏನೇ ಇದ್ರೇನು ನೀವು ಲಿಖಿತ ಮೂಲಕ ಕೊಡಿ ಅಂತ ಕೊಟ್ಟಿದ್ದಾರೆ. ಅವ್ರು ಏನಿದ್ರೆ ಕೊಟ್ರೆ ಅವರು ಮೇಲಧಿಕಾರಿಗಳ ಗಮನಕ್ಕೆ ತರ್ತಾರೆ, ಅದನ್ನ ಸರಿಪಡಿಸ್ತಾರೆ. ಅದ್ ಬಿಟ್ಬಿಟ್ಟು ಸುಮ್ನೆನೆ ಗುಂಪುಗಳು ಕಟ್ಕೊಂಡ್ ಬರೋದು, ಅವ್ರ ಮೇಲೆ ಬರೋದು, ಇದ್ ಮಾಡೋದು ಎಷ್ಟು ಮಟ್ಟ ಸರಿ ಹೇಳಿ? ಅಂದ್ರೆ ಅವರು ಈಗ ಹೇಮರೆಡ್ಡಿ ಅಣ್ಣ ಅಂತ ಇದಾರಲ್ಲ, ಅವರು ಪಾಪ ಜನರಲ್ ಬಾಡಿಗೆ ಬಂದಿದ್ದೀನಿ ಸೈನ್ ಹಾಕಿದ್ದಾರೆ. ಅವ್ರು ಜನರಲ್ ಬಾಡಿಗೆ ಬಂದಿದ್ದೀನಿ ಸೈನ್ ಹಾಕಿದಾಗ ಅವರು ನೋಟಿಸ್ ಹೋಗಿರತ್ತಲ್ಲ, ತಾವ್ ಹೇಳ್ಬೇಕು, ನೋಟಿಸ್ ಹೋಗಿರತ್ತಲ್ಲ. ನೋಟಿಸ್ ಹೋದಾಗ ಅವರು ಓದ್ಕೊಂಡಿರ್ತಾರೆ. ಓದ್ಕೊಂಡು ಅವ್ರು ಮಾಡೋ ಜವಾಬ್ದಾರಿ ಅದು. ನಾವು ಎಲ್ಲದಕ್ಕೂ ಹೇಳ್ತೀವಿ, ಎಲ್ಲ ಸಿಕ್ಕಿದಾಗ ಎಲ್ರಿಗೂ ಹೇಳಿರ್ತೀವಿ. ಅದ್ ಬಿಟ್ಟು ನಾವು ಉದ್ದೇಶಪೂರ್ವಕವಾಗಿ ಯಾರ ಸದಸ್ಯವನ್ನು ಅನರ್ಹ ಮಾಡ್ಬೇಕು ಅನ್ನೋದು ಯಾರಿಗೂ ಇಲ್ಲ. ಅದನ್ನ ನಾವ್ ಯಾವತ್ತು ಉದ್ದೇಶಪೂರ್ವಕವಾಗಿ ಅವ್ರು ಅನರ್ಹ ಮಾಡ್ಬೇಕು ಅನ್ನೋದು ಯಾರಿಗೂ ಇಲ್ಲ. ಅವ್ರು ಕೊಟ್ಟಿದ್ದಾರೆ, ಅವ್ರಿಗೆ ಇವಾಗ ಕೂಡ 15 ದಿವಸ ಕಾಲಾವಕಾಶ ಕೊಟ್ಟಿದ್ದಾರೆ. ನಿಮ್ದೇನ ಇದ್ರೆ ಮತ್ತೆ ನೀವು ಹಿಂಬಾರ ಕೊಡಿ ಅಂತ. ಅದೆಲ್ಲ ಅವ್ರು ಕೊಟ್ರೆ ಅದ್ರ ಮೇಲಧಿಕಾರಿಗಳು ಹೋಗ್ತಾರೆ, ಅವರು ಮತ್ತೆ ನಮ್ಮ ಸೆಕ್ರೆಟರಿ ಇರ್ತಾರೆ, ಅವರೆಲ್ಲ ಕೂತ್ಕೊಂಡು ಏನೋ ಡಿಸ್ಕಸ್ ಆಗೋದು ಅದ್ ಮಾಡ್ತಾರೆ. ಅದ್ರಿಂದ ಯಾರ ಮೇಲೆ ಯಾರು ಇದು ಮಾಡೋದು, ಆರೋಪ ಮಾಡೋದು ಸರಿಯಲ್ಲ. ಈಗ ಬಂದ್ರು ನಾವು ನೋಟಿಸ್ ಬಂದಿಲ್ಲ ಅಂದ್ರೆ ಡೈರೆಕ್ಟರ್ ಜವಾಬ್ದಾರಿ ಆಗುತ್ತಾ? ನಿಮ್ ಬಂದಿಲ್ವಾ? ಬಂದಿಲ್ಲ ಅಂದ್ರೆ 1 ವರ್ಷ ಇಲ್ಲ, 2 ವರ್ಷ ಇಲ್ಲ, ಯಾವ್ದಾದ್ರು ಒಂದ್ ಸರ್ತಿ ಹೇಳ್ಬೇಕು, ನಮ್ಗೆ ನೋಟಿಸ್ ಬರ್ತಾ ಇಲ್ಲ, ಯಾಕೆ ಬರ್ತಾ ಇಲ್ಲ, ಏನ್ ಕಾರಣ ಅಂತ ಹೇಳಿದ್ರೆ ನಾವು ಕಾರ್ಯದರ್ಶಿ ಕೇಳ್ತೀವಿ, ಯಾಕಪ್ಪ ಅದೇನಾಗಿದೆ ಅಂತ. ಇಟ್ಕೊಂಡಿದ್ದಾನೆ, ಅವನ ಜವಾಬ್ದಾರಿ ಅವ್ನ್ ಮಾಡಿದ್ದಾನೆ. ಏನೋ ಲೆಟರ್ ಕಳಿಸಿ ಅಕ್ನಾಲೇಜ್ಮೆಂಟ್ ಇಟ್ಕೊಂಡು ಪ್ರೂಫ್ ಇಟ್ಕೊಂಡಿದ್ದಾನೆ. ನೀವು ಅದು ಹೋಗಿಲ್ಲ, ನೀವು ತಲುಪಿಲ್ಲ, ಲೆಟರ್ ಬಂದಿಲ್ಲ ಅಂದ್ರೆ ನೀವು ಯಾರನ್ನ ಕೇಳ್ಬೇಕು? ಪೋಸ್ಟ್ ಮ್ಯಾನ್ ಕೇಳ್ಬೇಕು. ಪೋಸ್ಟ್ ಮ್ಯಾನ್ ಆಯ್ತು, ನೀವು ಆಯ್ತು ಜವಾಬ್ದಾರಿ. ಆವಾಗ್ಲೂ ಪೋಸ್ಟ್ ಮ್ಯಾನು ಅವನೇನಾದ್ರು ಬಂದು ಕೊಟ್ಟಿಲ್ಲ, ಏನಾದ್ರು ಇದ್ರೆ ಸಮಸ್ಯೆ ಇದ್ರೆ ನಮ್ಗೆ ಹೇಳಿದ್ರೆ ನಾವು ಅವ್ರನ್ನ ಕೇಳ್ತೀವಿ. ನೀವು 5 ವರ್ಷನೂ ಸುಮ್ಮನಿದ್ಬಿಟ್ಟು ಈಗ ಬಂದು ನಮ್ಗೆ 5 ವರ್ಷದಿಂದ ಬಂದೇ ಇಲ್ಲ, ನೋಟಿಸೇ ಬಂದಿಲ್ಲ, ಇದು ಹಿಂಗ್ ಮಾಡಿದ್ರೆ ಹಂಗ್ ಮಾಡಿದ್ರೆ ಅಂದ್ರೆ ಇದು ನಾವ್ ಮಾಡುವುದು ಅಲ್ಲ, ಯಾರು ಮಾಡುವುದು ಗೌರ್ಮೆಂಟ್ ಆಕ್ಟ್. ನಿಜಾನೇ, ನಾವು ಮೀಟಿಂಗ್ ಅಲ್ಲಿ ಈ ನೋಟಿಸ್ ಹೋಗಿರ್ತದೆ, ಇದರಲ್ಲಿ ಅವರು ಓದಿರೋರು ಮಾತ್ರ ಕಟ್ಕೊಂಡವ್ರೆ, ಓದೇ ಇರೋರು ಕಟ್ಟಿಲ್ಲ ಅಂತೇಳಿ ಅವ್ರ ವಾದ. ನಿಮ್ಗೆ ಓಟ್ ಹಾಕಿದೀವಿ, ನೀವಾದ್ರೂ ತಿಳಿಸ್ಬಾರ್ದ ಅಂತ.
ನಾವು 600 ಮನೆಗಳ ಹತ್ರನೂ ಹೋಗಿ ನಾವು ನೀವು ಏನೋ ಇದು ಮಾಡಿ ಡಿಪಾಸಿಟ್ ಮಾಡಿ ತಗೊಳ್ಳಿ ಅಂತ ಹೇಳೋಕ್ಕೆ ನಾವು ಸುಮಾರು ತಾಲೂಕಲ್ಲಿ ಎಲ್ಲ ತಾಲೂಕಲ್ಲಿ ಊರುಗಳೆಲ್ಲ ಬರ್ತವೆ. ಅಲ್ಲೇ ಎಲ್ಲ ಆ ಡೈರೆಕ್ಟರ್ಗಳು ಹೇಳ್ಕೋಬೋದಾಗಿತ್ತು. ಕೆಲವ್ರಿಗೆ ಹೇಳಿರ್ಬೋದು, ಕೆಲವ್ರಿಗೆ ಹೇಳದೇ ಇರ್ಬೋದು. ಹಂಗಾದಾಗ ನೋಟಿಸ್ ಯಾವಾಗ ಹೋಗ್ತದೆ ಅವಾಗ ಅವ್ರು ಇದು ಮಾಡ್ಕೊಂಡಿರ್ತಾರೆ ಅಂತ ಅನ್ಕೊಂಡು ನಾವು ಇದ್ವಿ. ಇವಾಗ ಲಾಸ್ಟಲ್ಲಿ ಇದು ಕಟ್ಟಿರೋರ್ದು ಉಳ್ಕೊಂಡಿದೆ ವೋಟಿಂಗ್ ಪವರ್, ಕಟ್ಟದೇ ಇರೋದಿಲ್ಲ. ಶೇರ್ ಮಾತ್ರ ಹಂಗೆ ಇರ್ತದೆ. ಶೇರ್ ಯಾರು ತೆಗಿಯಕ್ಕಾಗಲ್ಲ. ನಮ್ಮ ಶೇರೇ ಕಿತ್ತಾಕವ್ರ ಅಂತ ಕೂಡ ವಾದ. ಶೇರ್ ಯಾರು ತೆಗಿಯಕ್ಕಾಗಲ್ಲ. ನಮಗ್ ನೋಟಿಸೇ ಬಂದಿಲ್ಲ. ನೋಟಿಸ್ ಬರ್ದೇನೆ ನಮ್ಮ ಶೇರ್ದು ವೋಟಿಂಗ್ ಪವರ್ ತೆಗ್ದವ್ರ ಅಂತೇಳಿ ಅವರು ಕೇಳ್ತವ್ರ ಅಂತೇಳಿ ನಮ್ಮನ್ನು ಕೇಳಿದ್ರು. ನಾವು ಹೇಳಿದ್ವಿ, ನೀವು ಶೇರ್ ಬಿಟ್ಟಿರೋದು ನಾವು ಶೇರ್ ಬಿಟ್ಟಿರೋದು ರೈತರು ಅಂದ ಮೇಲೆ ಅಲ್ಲ, ರೈತರದೇ ಸೊಸೈಟಿ ಇದು. ನೀವು 5 ವರ್ಷದಿಂದ ನಮ್ಗೆ ನೋಟಿಸೇ ಬಂದಿಲ್ಲ ಅಂದ್ರೆ 1 ವರ್ಷ ಬಂದಿಲ್ಲ, ನೆಕ್ಸ್ಟ್ ಇನ್ನೊಂದು ವರ್ಷ ಬಂದು ಕೇಳ್ಬೋದಾಗಿತ್ತಲ್ಲ. ಯಾಕಪ್ಪ ನೀವು ನೋಟಿಸ್ ಕಳ್ಸಿಲ್ಲ ನಮ್ಗೆ, ನಾವು ಜನರಲ್ ಬಾಡಿಗೆ ಬರ್ಬೇಕಾ ಅಂತೇಳಿ ಏನಾದ್ರು ಕೇಳಿದ್ರೆ ನಾವು ಹೇಳ್ತಾ ಇದ್ವಿ. ಸುಮಾರು ಸರ್ತಿ ಇವರು ನೋಟಿಸ್ ಇದೆಲ್ಲ ಕಳಿಸಿದಾಗ ಕೆಲವ್ರಿಗೆ ಸೇರ್ದೆ ಇದ್ದಾಗ ಕೂಡ ಅವ್ರು ಬಂದು ನಮ್ಮ ಹತ್ರ ಹೇಳವ್ರೆ. ನಾವು ನಮ್ಮ ಸೆಕ್ರೆಟರಿಗೆ ಹೇಳಿದ್ವಿ, ನೋಡಪ್ಪ ರಾಜೇಶ್ ಇವ್ರದ್ದು ಕಳ್ಸಿಲ್ಲಂತೆ ಹೋಗಿಲ್ಲಂತೆ ಅಂತ ಹೇಳಿದಾಗ, ಹಣ ಕಳ್ಸಿದೀವಿ ಅವ್ರದ್ದು ನೋಡೋಣ ಅಂತ ನಮ್ಗೆ ಕಳ್ಸಿರೋ ಇದೆಲ್ಲ ತೋರಿಸ್ದ. ಆಮೇಲೆ ಒಂದು ಮೀಟಿಂಗ್ ನಡೆದ ಮೇಲೆ 8 ದಿವಸ ಹೋಗಿರೋದು ನೋಟಿಸು ಅದು ಬಂತು, ಅದು ಇತ್ತು. ಈ ಡೆತ್ ಆಗಿರೋರು ವಾಪಸ್ಸು 15 ತಿಂಗಳಿಗೆ ವಾಪಸ್ಸು ಬರ್ತವೆ. ಅಕಸ್ಮಾತ್ ಮಿಸ್ಟೇಕ್ ಆಗಿ ಹೋಗದೆ ಇದ್ರೆ 1 ವರ್ಷ ತಪ್ಪೋಯ್ತು, ಇನ್ನೊಂದು ವರ್ಷದಲ್ಲಾದ್ರೂ ಬಂದು ನಮ್ಗೆ ಯಾಕೆ ಕಳಿಸಿಲ್ಲ ಅಂತ ಕೇಳೋ ಹಕ್ಕು ಅವ್ರದ್ದು ಇದೆ. ನಾವು ಆನ್ಸರ್ ಮಾಡ್ಬೇಕಾಗಿರೋದು ನಮಗೂ ಇದೆ. ಇದು ಎಲ್ಲ ರೈತರ ಸೊಸೈಟಿ ಸೇರಿದವರು ರೈತರದು. ಆ ರೈತರಿಗೆ ಉಪಯೋಗ ಆಗ್ಬೇಕು ಅಂತ ಇರೋದೇ ತಾಲೂಕ್ ಸೊಸೈಟಿ. ಈಗ ಅದರನ್ನ ರಾಜಕೀಯ ಯಾರು ಮಾಡಲ್ಲ. ಅವ್ರದ್ದು ತೆಗೆಯೋದು ಇವ್ರು ತೆಗೆಯೋದು ಅದೆಲ್ಲ ಯಾರು ಮಾಡ್ತಾರೆ? ಇವಾಗ ಎಮರಾಟಿ ಹೇಳ್ದ ಅಂತೇಳಿ ಎಮರಾಟಿನೂ ಸೇರ್ ಕಟ್ಟವ್ರೆ, ನಾವು ಕಟ್ಟಿದ್ದೀವಿ. ಇಲ್ಲಿರೋ ಡೈರೆಕ್ಟರ್ನು ಸೇರಿದಾರೆ, ಎಮರಾಟಿನೂ ಸೇರಿದಾರೆ. ಎಮರಾಟಿನೂ ಸೊಸೈಟಿನೇ, ಡೈರೆಕ್ಟರ್ದು ಸೊಸೈಟಿನೇ. ಇದು ಒಂದು ಕಡೆ. ಆಮೇಲೆ ಬಂದು ಇದರಲ್ಲಿ ಪ್ರತಿಯೊಂದು 5 ವರ್ಷ ಜನರಲ್ ಬಾಡಿ ನಡೆದಿದೆ. ನಮ್ಗೆ ಒಂದು ರೇಷನ್ ಇದು ಗೊಬ್ಬರ ಅಂಗಡಿಯಾಗ ಹಾಕಿ ಲೈಸೆನ್ಸ್ಗೆಲ್ಲ ಇದು ಪ್ರೋಸೆಸ್ ಮಾಡಿದ್ವಿ. ಸ್ವಲ್ಪ ಡಿಲೇ ಆಯ್ತು. ಅದ್ರಲ್ಲಿ ಏನಾದ್ರು ಅವರು ನಮ್ಮ ಹತ್ರ ಪರ್ಚೇಸ್ ಮಾಡಿದ್ರೆ ಎಲಿಜಿಬಿಲಿಟಿ ಬರ್ತಾ ಇತ್ತೋ ಏನೋ. ಯಾವಾಗ ಹೊಸದಾಗಿ ಬಂದು ನಾವು ಪ್ರೋಸೆಸ್ ಅಲ್ಲೇ ಇದ್ದೀವಿ ಇದ್ದಾಗ ಇವ್ರಿಗೆ ಶೇರ್ದಾರಿಗೆ ಇದು ಬರಲ್ಲ ಅಂದಾಗ ಅವರು 2,000 ಡಿಪಾಸಿಟ್ 50,000 ಅದೆಲ್ಲ ತಪ್ಪು. 50,000 ಯಾರು ಅಂದ್ರೆ ಆ ಸೊಸೈಟಿಗಳು ಕಟ್ತಾರೆ, ಸೊಸೈಟಿನಿಂದ ಇಲ್ಲಿ ಕಟ್ಟೊಂದು ಕಳಿಸ್ತಾರೆ, ಅವ್ರಿಗೆ ಮಾತ್ರ 50,000. ಇಲ್ಲಿ ಇವ್ರಿಗಿರೋದು ಇದ್ರಲ್ಲಿ 2,000 ನಮ್ ಶೇರ್ದಾರ್ಗೆ 2,000 ಕಟ್ಬೇಕು ತಗೋಬೇಕು ಅಂತ. ಇದರಲ್ಲಿ ಯಾವುದು ಮೋಸನೂ ಇಲ್ಲ, ಅನ್ಯಾಯನೂ ಇಲ್ಲ. ಯಾವ ಶೇರ್ದಾರ್ಗೂ ಯಾರು ತೊಂದರೆನೂ ಮಾಡಿಲ್ಲ. ಅವ್ರು ಯಾರು ಶೇರ್ದಾರರು ಈ ಪಾಂಪ್ಲೆಟ್ ಅಲ್ಲಿ ಓದಿರ್ತಾರೋ ಅವರು ಡಿಪಾಸಿಟ್ ಕಟ್ಕೊಂಡು ಅವ್ರ ವೋಟಿಂಗ್ ಪವರ್ ಅವರು ಉಳಿಸ್ಕೊಂಡವ್ರೆ. ಇದರಲ್ಲಿ ಡೈರೆಕ್ಟರ್ ರಾಜಕೀಯ ಏನೂ ಇಲ್ಲ, ಅಧ್ಯಕ್ಷರ ರಾಜಕೀಯ ಇಲ್ಲ, ಬೇರೆ ಕಮಿಟಿದು ಏನೂ ಇಲ್ಲ. ಮಾತಾಡಿದ್ರೆ ಮಾತಾಡ್ತಾ ಇರ್ತಾರೆ. ಅವರು ತಿಳ್ಕೊಬೇಕು ಯಾಕೆ ನಾವು ಹಿಂಗಾದ್ವಿ, ಯಾಕೆ ಆಗ್ಬಾರ್ದು. ಈಗ ಇದು ಒಬ್ರಿಗೆ ಸೇರಿಲ್ಲ, ಇಬ್ರು ಕಂಪ್ಲೇಂಟ್ ಹೇಳ್ತಾರೆ, ನಿಜಾನೇ ಒಪ್ಕೊಳ್ಳೋಣ, ನಮಗ್ ಬಂದೇ ಇಲ್ಲ 5 ವರ್ಷ ಅಂತ. ಅದು ಹೇಳೋದು ಒಂದು 5 ಜನನೇ. ಹೋಗಿರೋದು ಎಷ್ಟು ಜನ? ಅದು ಅವರು ಅವಾಗ ನೋಟಿಸ್ ನಮಗೆ ಬರ್ಲೇ ಇಲ್ಲ ಅಂತ ಅವ್ರು ಯಾರು ಹೇಳಿಲ್ಲಲ್ಲ. ಅವರು ನೋಟಿಸ್ ಓದ್ಕೊಂಡು ಅವರು ಒಂದು ಬಂದು ಇಲ್ಲಿ 2,000 ಡಿಪಾಸಿಟ್ ಮಾಡಿ ಆಮೇಲೆ 1 ತಿಂಗಳು 2 ತಿಂಗಳು ಇತ್ತು, ಅದು ತಗೋಬಹುದು, ಆಮೇಲೆ ತಿರ್ಗಾ ಕಟ್ಬಹುದು. ಅದೆಲ್ಲ ಇರ್ತಾ ಇತ್ತು. ಇದರಲ್ಲಿ ಇದು ಮಾಡವ್ರೆ ಅದು ಮಾಡವ್ರೆ ಅಂದ್ರೆ ಯಾರು ಏನ್ ಮಾಡ್ತಾರೆ? ಕೋಆಪರೇಟಿವ್ ಶೇರ್ದಾರದು ಕಮಿಟಿ ಅಲ್ರದು, ಇದು ಸೊಸೈಟಿ. ಅದನ್ನ ಬಿಟ್ಟು ಅವರು ಮಾತಾಡಿದ್ರೆ ನಾವು ಅದಕ್ಕೆ ಆನ್ಸರ್ ಹೆಂಗ್ ಮಾಡ್ಬೇಕು ಅನ್ನೋದು ನಮಗ್ ನೋಟಿಸೇ ಬಂದಿಲ್ಲ. ನೋಟಿಸ್ ಬರ್ದೇನೆ ನಮ್ಮ ಶೇರ್ದು ವೋಟಿಂಗ್ ಪವರ್ ತೆಗ್ದವ್ರ ಅಂತೇಳಿ ಅವರು ಕೇಳ್ತವ್ರ ಅಂತೇಳಿ ನಮ್ಮನ್ನು ಕೇಳಿದ್ರು. ನಾವು ಹೇಳಿದ್ವಿ,
ನೀವು ಶೇರ್ ಕಟ್ಟಿರೋದು ನಾವು ಶೇರ್ ಕಟ್ಟಿರೋದು ರೈತರು ಅಂದ ಮೇಲೆ ಅಲ್ಲ ರೈತರೇ, ಈ ರೈತರದೇ ಸೊಸೈಟಿ ಇದು. ನೀವು 5 ವರ್ಷದಿಂದ ನಮ್ಗೆ ನೋಟಿಸೇ ಬಂದಿಲ್ಲ ಅಂದ್ರೆ 1 ವರ್ಷ ಬಂದಿಲ್ಲ, ನೆಕ್ಸ್ಟ್ ಇನ್ನೊಂದು ವರ್ಷ ಬಂದು ಕೇಳ್ಬೋದಾಗಿತ್ತಲ್ಲ. ಯಾಕಪ್ಪ ನೀವು ನೋಟಿಸ್ ಕಳಿಸಿಲ್ಲ ನಮ್ಗೆ, ನಾವು ಜನರಲ್ ಬಾಡಿ ಬರ್ಬೇಕಾ ಅಂತೇಳಿ ಏನಾದ್ರು ಕೇಳಿದ್ರೆ ನಾವು ಹೇಳ್ತಾ ಇದ್ವಿ. ಸುಮಾರು ಸರ್ತಿ ಇವರು ನೋಟಿಸು ಇದೆಲ್ಲ ಕಳಿಸಿದಾಗ ಕೆಲವ್ರಿಗೆ ಸೇರ್ದೆ ಇದ್ದಾಗ ಕೂಡ ಅವ್ರು ಬಂದು ನಮ್ಮ ಹತ್ರ ಹೇಳೋರೆ. ನಾವು ನಮ್ಮ ಸೆಕ್ರೆಟರಿಗೆ ಹೇಳಿದ್ವಿ, ನೋಡಪ್ಪ ರಾಜೇಶ್ ಇವ್ರದ್ದು ಕಳಿಸಿಲ್ಲಂತೆ ಹೋಗಿಲ್ಲಂತೆ ಅಂತ ಹೇಳಿದಾಗ, ಹಣ ಕಳಿಸಿದ್ವಿ ಅದ್ರದ್ದು ನೋಡೋಣ ಅಂತ ನಮ್ಗೆ ಕಳಿಸಿರೋ ಇದೆಲ್ಲ ತೋರಿಸ್ದ. ಆಮೇಲೆ ಒಂದು ಮೀಟಿಂಗ್ ನಡೆದ ಮೇಲೆ ಒಂದು 8 ದಿವಸ ಹೋಗಿರೋದು ನೋಟಿಸು ಅದು ಬಂತು, ಅದು ಇತ್ತು. ಈ ಡೆತ್ ಆಗಿರೋರು ವಾಪಸ್ಸು 15 ತಿಂಗಳಿಗೆ ವಾಪಸ್ಸು ಬರ್ತವೆ. ಅಕಸ್ಮಾತ್ ಮಿಸ್ಟೇಕ್ ಆಗಿ ಹೋಗದೆ ಇದ್ರೆ 1 ವರ್ಷ ತಪ್ಪೋಯ್ತು, ಇನ್ನೊಂದು ವರ್ಷದಲ್ಲಾದ್ರೂ ಬಂದು ನಮ್ಗೆ ಯಾಕೆ ಕಳಿಸಿಲ್ಲ ಅಂತ ಕೇಳೋ ಹಕ್ಕು ಅವ್ರದ್ದು ಇದೆ, ನಾವು ಆನ್ಸರ್ ಮಾಡ್ಬೇಕಾಗಿರೋದು ನಮಗೂ ಇದೆ. ಇದು ಎಲ್ಲ ರೈತರ ಸೊಸೈಟಿ ಸೇರಿದವರು ರೈತರದು. ಆ ರೈತರಿಗೆ ಉಪಯೋಗ ಆಗ್ಬೇಕು ಅಂತ ಇರೋದೇ ತಾಲೂಕು ಸೊಸೈಟಿ. ಈಗ ಅದರನ್ನ ರಾಜಕೀಯ ಯಾರು ಮಾಡಲ್ಲ, ಅವ್ರದ್ದು ತೆಗೆಯೋದು ಇವ್ರು ತೆಗೆಯೋದು ಅದೆಲ್ಲ ಯಾರು ಮಾಡ್ತಾರೆ? ಇವಾಗ ಹೇಮಾರೆಡ್ಡಿ ಹೇಳ್ದ ಅಂತೇಳಿ ಹೇಮಾರೆಡ್ಡಿನೂ ಸೇರ್ ಕಟ್ಟವ್ರೆ, ನಾವು ಕಟ್ಟಿದ್ದೀವಿ. ಇಲ್ಲಿರೋ ಡೈರೆಕ್ಟರ್ನು ಸೇರಿದಾರೆ, ಹೇಮಾರೆಡ್ಡಿನೂ ಸೇರಿದಾರನೆ, ಹೇಮಾರೆಡ್ಡಿದೂ ಸೊಸೈಟಿನೇ, ಡೈರೆಕ್ಟರ್ದು ಸೊಸೈಟಿನೇ. ಇದು ಒಂದು ಕಡೆ. ಆಮೇಲೆ ಬಂದು ಇದರಲ್ಲಿ ಪ್ರತಿಯೊಂದು 5 ವರ್ಷ ಜನರಲ್ ಬಾಡಿ ನಡೆದಿದೆ. ನಮಗೆ ಒಂದು ರೇಷನ್ ಇದು ಗೊಬ್ಬರ ಅಂಗಡಿಯಾಗ ಹಾಕಿ ಲೈಸೆನ್ಸ್ಗೆಲ್ಲ ಇದು ಪ್ರೋಸೆಸ್ ಮಾಡಿದ್ವಿ, ಸ್ವಲ್ಪ ಡಿಲೇ ಆಯಿತು. ಅದರಲ್ಲಿ ಏನಾದರೂ ಅವರು ನಮ್ಮ ಹತ್ರ ಪರ್ಚೇಸ್ ಮಾಡಿದ್ದಿದ್ರೆ ಎಲಿಜಿಬಿಲಿಟಿ ಬರ್ತಾ ಇತ್ತೋ ಏನೋ. ಯಾವಾಗ ಹೊಸದಾಗಿ ಬಂದು ನಾವು ಪ್ರೋಸೆಸ್ ಅಲ್ಲೇ ಇದ್ದೀವಿ ಇದ್ದಾಗ ಇವ್ರಿಗೆ ಶೇರ್ದಾರಿಗೆ ಇದು ಬರಲ್ಲ ಅಂದಾಗ ಅವರು 2,000 ಡಿಪಾಸಿಟ್ 50,000 ಅದೆಲ್ಲ ತಪ್ಪು. 50,000 ಯಾರು ಅಂದ್ರೆ ಆ ಸೊಸೈಟಿಗಳು ಕಟ್ತಾರೆ, ಸೊಸೈಟಿನಿಂದ ಡಿಲೇ ಕಟ್ಟೊಂದು ಕಳಿಸ್ತಾರೆ, ಅವ್ರಿಗೆ ಮಾತ್ರ 50,000. ಇಲ್ಲಿ ಇವ್ರಿಗಿರೋದು ಇದ್ರಲ್ಲಿ 2,000 ನಮ್ಮ ಶೇರ್ದಾರಿಗೆ 2,000 ಕಟ್ಟಬೇಕು ತಗೋಬೇಕು ಅಂತ. ಇದರಲ್ಲಿ ಯಾವುದು ಮೋಸನೂ ಇಲ್ಲ, ಅನ್ಯಾಯನೂ ಇಲ್ಲ, ಯಾವ ಶೇರ್ದಾರ್ಗೂ ಯಾರು ತೊಂದರೆನೂ ಮಾಡಿಲ್ಲ. ಅವರು ಯಾರು ಶೇರ್ದಾರರು ಈ ಪಾಂಪ್ಲೆಟ್ ಅಲ್ಲಿ ಓದಿರ್ತಾರೋ ಅವರು ಡಿಪಾಸಿಟ್ ಕಟ್ಕೊಂಡು ಅವರು ವೋಟಿಂಗ್ ಪವರು ಅವರು ಉಳಿಸ್ಕೊಂಡವ್ರೆ. ಇದರಲ್ಲಿ ಡೈರೆಕ್ಟರ್ ರಾಜಕೀಯ ಏನೂ ಇಲ್ಲ, ಅಧ್ಯಕ್ಷರ ರಾಜಕೀಯ ಇಲ್ಲ, ಬೇರೆ ಕಮಿಟಿದು ಏನೂ ಇಲ್ಲ. ಮಾತಾಡಿದ್ರೆ ಮಾತಾಡ್ತಾ ಇರ್ತಾರೆ, ಅವರು ತಿಳ್ಕೋಬೇಕು ಯಾಕೆ ನಾವು ಹಿಂಗಾದ್ವಿ, ಯಾಕೆ ಆಗ್ಬಾರ್ದು. ಈಗ ಇದು ಒಬ್ರಿಗೆ ಸೇರಿಲ್ಲ, ಇಬ್ರು ಕಂಪ್ಲೇಂಟ್ ಹೇಳ್ತಾರೆ, ನಿಜಾನೇ ಒಪ್ಕೊಳ್ಳೋಣ, ನಮಗ್ ಬಂದೇ ಇಲ್ಲ 5 ವರ್ಷ ಅಂತ. ಅದು ಹೇಳೋದು ಒಂದು 5 ಜನನೇ, ಹೋಗಿರೋದು ಎಷ್ಟು ಜನ? ಅದು ಅವರು ಅವಾಗ ನೋಟಿಸು ನಮಗೆ ಬರಲೇ ಇಲ್ಲ ಅಂತ ಅವ್ರು ಯಾರು ಹೇಳಿಲ್ಲಲ್ಲ. ಅವರು ನೋಟಿಸ್ ಓದ್ಕೊಂಡು ಅವರು ಬಂದು ಇಲ್ಲಿ 2,000 ಡಿಪಾಸಿಟ್ ಮಾಡಿ ಆಮೇಲೆ 1 ತಿಂಗಳು 2 ತಿಂಗಳು ಇದ್ದು ಅದು ತಗೋಬಹುದು, ಆಮೇಲೆ ತಿರ್ಗಾ ಕಟ್ಬಹುದು, ಅದೆಲ್ಲ ಇರ್ತಾ ಇತ್ತು. ಇದರಲ್ಲಿ ಇದು ಮಾಡವ್ರೆ ಅದು ಮಾಡವ್ರೆ ಅಂದ್ರೆ ಯಾರು ಏನ್ ಮಾಡ್ತಾರೆ? ಕೋಆಪರೇಟಿವ್ ಶೇರ್ದಾರದು ಕಮಿಟಿ ಅಲ್ರದ್ದು ಇದು ಸೊಸೈಟಿ. ಅದನ್ನು ಬಿಟ್ಟು ಮಾತಾಡಿದ್ರೆ ನಾವು ಅದಕ್ಕೆ ಆನ್ಸರ್ ಹೆಂಗ್ ಮಾಡ್ಬೇಕು ಅನ್ನೋದು ನಮ್ಗೆ